ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಟ್ರಾವೆಲ್ ಆ್ಯಂಡ್ ಟೇಸ್ಟಿ. ಸ್ನೇಹಿತರೆ, ಈ ದಿನ ನಾವು ಹೋಗ್ತಾ ಇರೋಂಥ ಕ್ಷೇತ್ರ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯ ಶಿವನಸಮುದ್ರ. ಈ ಶಿವನಸಮುದ್ರದಲ್ಲಿ ಇರುವ ಪ್ರಸನ್ನ ಮೀನಾಕ್ಷಿ ಸಮೇತ ಶ್ರೀಚಕ್ರ ಸನ್ನಿಧಿ, ಈ ಸನ್ನಿಧಿಯಲ್ಲೇ ಇರುವ ಶ್ರೀ ಸೋಮೇಶ್ವರ ದೇವಸ್ಥಾನ ಮತ್ತು ಮಧ್ಯರಂಗ ಎಂದೇ ಪ್ರಸಿದ್ಧಿ ಪಡೆದ ಶ್ರೀ ಮಧ್ಯರಂಗನಾಥ ಸ್ವಾಮಿ ದೇವಾಲಯ ಹಾಗೂ ಶಿಂಷಾ ಮಾರಮ್ಮ ಎಂದೇ ಪ್ರಸಿದ್ಧಿ ಪಡೆದ ಆದಿಶಕ್ತಿ ಮಾರಮ್ಮ ದೇವಸ್ಥಾನ. ನಂತರ ಈ ಎಲ್ಲ ಕ್ಷೇತ್ರಗಳ ಸಮೀಪವೇ ಇರುವಂತಹ ಒಂದು ಫಸ್ಟ್ ಕ್ಲಾಸ್ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಬನ್ನಿ ಸ್ನೇಹಿತರೆ, ಈ ಕ್ಷೇತ್ರಗಳ ಇತಿಹಾಸ ಮತ್ತು ವಿಶೇಷತೆಗಳನ್ನು ತಿಳಿಯೋಣ. ಸೊ ಲೆಟ್ಸ್ ಬಿಗಿನ್ ದ ಜರ್ನಿ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ನಾವು ತುಮಕೂರಿಂದ ಕುಣಿಗಲ್ಲು, ಹುಲಿಯೂರು, ಮದ್ದೂರು, ಮಳವಳ್ಳಿ ಮುಖಾಂತರ ಹೋಗಿದ್ದು ತುಮಕೂರಿಂದ ಸುಮಾರು 145 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಬೆಂಗಳೂರಿಂದ ಈ ದೇವಸ್ಥಾನ ಸುಮಾರು 130 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಬಂದು ಮದ್ದೂರು, ಮಳವಳ್ಳಿ ಮುಖಾಂತರ ಈ ಕ್ಷೇತ್ರಕ್ಕೆ ತಲುಪಬಹುದು. ನೋಡಿ, ಇದು 1802ನೇ ಇಸ್ವಿಯಲ್ಲಿ ಬ್ರಿಟಿಷನವರು ಕಾವೇರಿ ನದಿಗೆ ಕಟ್ಟಿಸಿದ ಕಲ್ಲಿನ ಸೇತುವೆ. ಇದಕ್ಕೆ ವೆಲ್ಸ್ಲೆ ಬ್ರಿಡ್ಜ್ ಅಂತ ಹೆಸರಿದೆ. ಸೊ ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಬನ್ನಿ ಈ ದೇವಸ್ಥಾನದ ಇತಿಹಾಸವನ್ನು ತಿಳಿಯೋಣ. ಈಶ್ವರನಿಗೆ 64 ಜನ ಮಹಾಭಕ್ತರಿರುತ್ತಾರೆ. ಆ ಭಕ್ತರಲ್ಲಿ ಒಬ್ಬನು ತಿರುನೀಲಕಂಠ. ಈ ತಿರುನೀಲಕಂಠ ಈಶ್ವರನ ಪರಮ ಭಕ್ತನಾಗಿದ್ದು ವೃತ್ತಿಯಲ್ಲಿ ಕುಂಬಾರ, ಅಂದರೆ ಮಡಕೆ ಕುಡಿಕೆಗಳನ್ನು ತಯಾರು ಮಾಡಿ ಭಗವಂತನ ಆರಾಧನೆ ಮಾಡುವವನಾಗಿರುತ್ತಾನೆ. ಒಮ್ಮೆ ತಿರುನೀಲಕಂಠನು ಈಶ್ವರನಿಗೆ ತನ್ನ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು, ತನ್ನ ವೃತ್ತಿಯಿಂದ ಏನನ್ನಾದರೂ ವಿಶೇಷವಾಗಿ ಈಶ್ವರನಿಗೆ ಸಮರ್ಪಣೆ ಮಾಡಬೇಕು ಎಂದು ನಿರ್ಧರಿಸಿ ತನ್ನ ಒಂದು ಕುಶಲ ವೃತ್ತಿಯಿಂದ ಮುಕುರ, ಅಂದರೆ ಮಣ್ಣಿನಿಂದ ತಯಾರಿಸಿದ ಕನ್ನಡಿ ಮುಕುರವನ್ನು ಈಶ್ವರನಿಗೆ ಸಮರ್ಪಣೆ ಮಾಡಲು ಕೈಲಾಸ ಪರ್ವತಕ್ಕೆ ಹೊರಟನು. ಕೈಲಾಸವನ್ನು ತಲುಪಿದ ತಿರುನೀಲಕಂಠನು ತಾನು ತಂದಿದ್ದ ಮುಕುರವನ್ನು ಸಮರ್ಪಣೆ ಮಾಡಲು ಮುಂದಾದನು. ಪಾರ್ವತಿ ಪರಮೇಶ್ವರರು ಪಗಡೆಯನ್ನು ಆಡುತ್ತಿರುವ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ತಿರುನೀಲಕಂಠನ ಮೇಲೆ ಪಾರ್ವತಿಯು ಕೋಪಗೊಳ್ಳುತ್ತಾಳೆ. ಈಶ್ವರನು ತನ್ನ ಭಕ್ತನು ತಂದಿರುವ ಕಾಣಿಕೆಯನ್ನು ಒಪ್ಪಿಸಿಕೊಂಡು ತನ್ನ ಭಕ್ತನಿಗೆ ಅನುಗ್ರಹ ಮಾಡುತ್ತಿರುವ ಸಂದರ್ಭದಲ್ಲಿ ಪಾರ್ವತಿಯು ಈಶ್ವರ ಹಾಗೂ ಭಕ್ತ ಇಬ್ಬರ ಮೇಲೂ ಅಪಹಾಸ್ಯ ಮಾಡುತ್ತಾಳೆ. ಅಪಹಾಸ್ಯದಿಂದ ಈಶ್ವರನಿಗೆ ಬಹಳ ಕೋಪ ಉಂಟಾಗಿ, ಭಕ್ತನ ಮುಂದೆ ನನಗೆ ಅಪಮಾನ ಮಾಡಿದ್ದರಿಂದ ನೀನು ಕೈಲಾಸದಲ್ಲಿ ಇರಲು ಯೋಗ್ಯವಿಲ್ಲ, ತಾಮಸ ಪ್ರವೃತ್ತಿಯಾದ ನೀನು ಭೂಲೋಕದಲ್ಲಿ ಕಾಳಿ ರೂಪದಲ್ಲಿ ಜನ್ಮ ತಾಳು ಎಂದು ಶಾಪ ಕೊಡುತ್ತಾನೆ. ಈ ಶಾಪದ ಫಲವಾಗಿ ಪಾರ್ವತಿಯು ಕಾಳಿ ರೂಪದಲ್ಲಿ ದಶಾರಣ್ಯಗಳನ್ನು ಪ್ರವೇಶಿಸುತ್ತಾಳೆ. ದಶಾರಣ್ಯಗಳಲ್ಲಿ ಒಂದಾದ ಈ ಪ್ರದೇಶ ಗಜಾರಣ್ಯ. ಗಜಾರಣ್ಯ ಎಂದರೆ ಆನೆಗಳ ಉಪಟಳವೇ ಹೆಚ್ಚಾಗಿರುವ ಪ್ರದೇಶ. ಇಲ್ಲಿ ಕಾಳಿ ರೂಪ ತಾಳಿದ ಪಾರ್ವತಿಯು ಸಂಜೆಯಾದ ನಂತರ, ಅಂದರೆ ಸೂರ್ಯ ಅಸ್ತನಾದ ನಂತರ ಮನೆಯ ಹೊಸ್ತಲಿನಿಂದ ಆಚೆ ಏನೇ ಇದ್ದರೂ ಯಾರೇ ಇದ್ದರೂ
ಭಕ್ಷಿಸುವ ಪ್ರವೃತ್ತಿಯಲ್ಲಿ ತೊಡಗಿರುತ್ತಾಳೆ. ಬಾಲಕರಾದ ಶಂಕರಾಚಾರ್ಯರು ಒಮ್ಮೆ ಈ ಕ್ಷೇತ್ರಕ್ಕೆ ಬಂದಿರುತ್ತಾರೆ. ಕಾಳಿಯ ಉಪಟಳದಿಂದ ಬೇಸತ್ತಿರುವ ಜನರು ಶಂಕರಾಚಾರ್ಯರಿಗೆ, ನೀನು ಇನ್ನೂ ಬಾಲಕನಾಗಿರುವುದರಿಂದ ಕಾಳಿಯು ನಿನ್ನನ್ನು ಭಕ್ಷಿಸಿಬಿಡುತ್ತಾಳೆ ಎಂದು ಹೇಳಿ ಈ ಜಾಗದಿಂದ ಹೊರಟು ಹೋಗು ಎಂದು ಹೇಳುತ್ತಾರೆ. ಆಗ ಶಂಕರಾಚಾರ್ಯರು ತಮ್ಮ ಪೂರ್ವ ಕರ್ಮ ಹಾಗೂ ದೈವಿ ಶಕ್ತಿಯಿಂದ ಈ ಕ್ಷೇತ್ರಕ್ಕೆ ಏನನ್ನಾದರೂ ಅನುಕೂಲ ಮಾಡಬೇಕೆಂಬ ಉದ್ದೇಶದಿಂದ ಒಂದು ಪಾಳು ಮಂಟಪದಲ್ಲಿ ತಂಗಿರುತ್ತಾರೆ. ಸೂರ್ಯ ಅಸ್ತನಾದ ನಂತರ ಕಾಳಿಯ ಸಂಚಾರವಾಗುತ್ತದೆ. ಕಾಳಿಯ ಸಂಚಾರದ ಸಮಯದಲ್ಲಿ ದೇವಿಯ ಬೀಭತ್ಸ ರೂಪವನ್ನು ಕಂಡ ಶಂಕರಾಚಾರ್ಯರು ದಿಗ್ಭ್ರಾಂತರಾಗುತ್ತಾರೆ. ನಂತರ ಸಾಲಿಗ್ರಾಮ ಶ್ರೀಚಕ್ರವನ್ನು ಬರೆದು ಸಮಸ್ತ ಬೀಜಾಕ್ಷರಗಳನ್ನು ಸ್ಥಾಪಿಸಿ, ಯಾವಾಗ ದೇವಿಯ ದೃಷ್ಟಿಯು ಅದರ ಮೇಲೆ ಬೀಳುತ್ತದೆಯೋ ಆಗ ದೇವಿಯ ದಿಗ್ಬಂಧನವನ್ನು ಮಾಡುತ್ತಾರೆ. ಹೀಗೆ ಮಾಡಿ ಈ ಕ್ಷೇತ್ರದಿಂದ ಕಾಳಿಯ ಉಪಟಳವನ್ನು ತಪ್ಪಿಸುತ್ತಾರೆ. ಎಲ್ಲ ಬೇರೆ ಕ್ಷೇತ್ರಗಳಲ್ಲಿ ಶಂಕರಾಚಾರ್ಯರು ರಚಿಸಿದ ಶ್ರೀಚಕ್ರವು ದೇವಿಯ ಮುಂದೆ ಇರುವುದನ್ನು ನಾವು ಕಾಣಬಹುದು. ಇಲ್ಲಿ ಮಾತ್ರ ದೇವಿಯ ದೃಷ್ಟಿಯೇ ಶ್ರೀಚಕ್ರದ ಮೇಲೆ ಬೀಳುವಂತೆ, ಅಂದರೆ ದೇವಿಯೇ ಶ್ರೀಚಕ್ರವನ್ನು ನೋಡುತ್ತಿರುವಂತೆ ಮಾಡಿರುವುದು ಈ ಕ್ಷೇತ್ರದ ವಿಶೇಷತೆ. ಈ ದೇವಸ್ಥಾನಕ್ಕೆ ಪೂರ್ವ ಹಾಗೂ ಪಶ್ಚಿಮ ಎರಡೂ ಭಾಗದಲ್ಲಿ ಬಾಗಿಲಿರುವುದು ವಿಶೇಷ. ಸೂರ್ಯ ಉಗಮ ಹಾಗೂ ಅಸ್ತವಾಗುವ ಸಂದರ್ಭದಲ್ಲಿ ದೇವರ ದರ್ಶನ ಪಡೆಯಲು ಎರಡೂ ಬಾಗಿಲುಗಳನ್ನು ಇಡಲಾಗಿದೆ. ಈಶ್ವರನ ಎದುರಿಗೆ ನಂದೀಶ್ವರ ಇಲ್ಲದೆ ಮಹಾವಿಷ್ಣುವಿಗೆ, ಕಾವೇರಿ ನದಿಗೆ ಹಾಗೂ ಸೂರ್ಯನಿಗೆ ಅನುಕೂಲ ಮಾಡಿಕೊಡಲು ಒಂದು ಬದಿಯಲ್ಲಿ, ಅಂದರೆ ಒಂದು ಸೈಡಿನಲ್ಲಿ ಇರುವುದು ಈ ದೇವಸ್ಥಾನದ ವಿಶೇಷವಾಗಿದೆ. ಮಹಾವಿಷ್ಣುಗೆ ಗೌತಮ ಋಷಿಗಳ ಶಾಪದಿಂದ 100 ಜನ್ಮ ಉಂಟಾಗಲಿ ಎಂಬ ಶಾಪವಿರುತ್ತದೆ. ಆ ಶಾಪವು ಈಶ್ವರನ ಆರಾಧನೆಯಿಂದ 10 ಜನ್ಮಗಳಿಗೆ ಇಳಿಸಲಾಯಿತು. ಆದ್ದರಿಂದ ಈಶ್ವರನ ಎದುರಿಗೆ ಮಹಾವಿಷ್ಣುವು ಮತ್ಸ್ಯ ರೂಪದಲ್ಲಿ ನೆಲೆಯಾಗಿರುವುದು ಈ ಕ್ಷೇತ್ರದ ವಿಶೇಷವಾಗಿದೆ. ಈಶ್ವರನ ಎದುರು ಇರುವ ಈ ಮತ್ಸ್ಯದ ಕೆಳಗೆ ನಿಂತು ಏನೇ ಪ್ರಾರ್ಥಿಸಿದರೂ ಅದು ಈಡೇರುತ್ತದೆ ಎಂಬ ವಿಶೇಷವಾದ ನಂಬಿಕೆ ಇದೆ. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಎಮರ್ಜೆನ್ಸಿ ಕಾಲ್ ಮಾಡಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗಿ ಇಂದಿರಾ ಗಾಂಧಿಯವರು ಕಾಂಗ್ರೆಸ್ ಐ ಎಂಬ ಹೊಸ ಪಕ್ಷವನ್ನು ಮಾಡಿದ್ದರು. ಆಗ ಪುರಿ ಜಗನ್ನಾಥ ದೇವಸ್ಥಾನದ ಜಗದ್ಗುರುಗಳು ಇಂದಿರಾ ಗಾಂಧಿಯವರಿಗೆ, ನೀನು ಕಾವೇರಿ ತೀರದಲ್ಲಿ ಇರುವ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿ 3 ದಿನ ತಂಗಿದ್ದು ದೇವಿಯ ದರ್ಶನ ಮಾಡಿ ಆ ಶ್ರೀಚಕ್ರದ ಅನುಗ್ರಹ ಪಡೆದರೆ ಮತ್ತೆ ನೀನು ಅಧಿಕಾರಕ್ಕೆ ಬರಲು ಸಾಧ್ಯ ಎಂಬ ಆಶ್ವಾಸನೆಯನ್ನು ನೀಡಿದ್ದರು. ಅವರ ಮಾತಿನಂತೆ ಇಂದಿರಾ ಗಾಂಧಿಯವರು ಈ ಕ್ಷೇತ್ರಕ್ಕೆ ಬಂದು 3 ದಿನಗಳ ಕಾಲ ದೇವಿಯ ಆರಾಧನೆ ಮಾಡಿ ಮೇಲಿರುವ ಈ ಮತ್ಸ್ಯದ ಕೆಳಗೆ ನಿಂತು ಪ್ರಾರ್ಥನೆ ಮಾಡಿದಾಗ ಶ್ರೀ ಕ್ಷೇತ್ರದ ಯಾವುದಾದರೂ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿದರೆ ಮತ್ತೆ ನಿನಗೆ ಜಯ ಉಂಟಾಗುತ್ತದೆ ಎಂಬ ಅನುಗ್ರಹವಾಯಿತು.
ಇಡೀ ಭಾರತದಲ್ಲಿ ಎಲ್ಲಿ ಬೇಕಾದರೂ ನಿಲ್ಲಲು ಅವಕಾಶವಿದ್ದರೂ ಇಂದಿರಾ ಗಾಂಧಿಯವರು ಶಂಕರಾಚಾರ್ಯರ ಅನುಗ್ರಹ ಇರುವಂತಹ ಚಿಕ್ಕಮಗಳೂರು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು 2 ತಿಂಗಳಿನಲ್ಲಿ ಮತ್ತೆ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಈ ಸಮಯದಲ್ಲಿ ವಿರೋಧ ಪಕ್ಷದವರು ಇಂದಿರಾ ಗಾಂಧಿಯವರ ಎದುರು ನಮ್ಮ ನೆಚ್ಚಿನ ಡಾಕ್ಟರ್ ರಾಜ್ಕುಮಾರ್ ರವರನ್ನು ಚುನಾವಣೆಗೆ ನಿಲ್ಲಿಸಲು ಪ್ರಯತ್ನ ಮಾಡಿ ಅವರು ರಾಜಕೀಯಕ್ಕೆ ಪ್ರವೇಶಿಸಲು ನಿರಾಕರಿಸಿದ್ದರು. ಸ್ನೇಹಿತರೆ, ಈ ಕ್ಷೇತ್ರಕ್ಕೆ ಶಿವನ ಸಮುದ್ರ ಎಂಬ ಹೆಸರಿನ ಹಿಂದೆಯೂ ಒಂದು ಇತಿಹಾಸವಿದೆ. ಅದೇನೆಂದರೆ, ಅಗಸ್ತ್ಯಾದಿ ಸಪ್ತಋಷಿಗಳು ಒಮ್ಮೆ ಈಶ್ವರನಿಗೆ ವರವನ್ನು ಕೇಳುತ್ತಾರೆ. ಏನಪ್ಪ ಅಂದರೆ, ಉತ್ತರದಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ನಮ್ಮ ಮುಂದೆ ಏಕರೂಪ ಪ್ರವಾಹ ಮಾಡಬೇಕು. ಅಂದರೆ ಉತ್ತರದಲ್ಲಿ ಇರುವ ಗಂಗಾ ನದಿಯು ದಕ್ಷಿಣದಲ್ಲಿ ಹರಿಯಬೇಕು ಎಂದು ವರವನ್ನು ಕೇಳುತ್ತಾರೆ. ಸದಾ ತನ್ನ ಭಕ್ತರ ಆಶಯವನ್ನು ಕರುಣಿಸುವ ಈಶ್ವರನು ತಥಾಸ್ತು ಎಂದು ಬಿಡುತ್ತಾನೆ. ಆಗ ಉತ್ತರದ ಗಂಗೆಯು ದಕ್ಷಿಣದಲ್ಲಿ ಭಾಗೀರಥಿ ಕಾವೇರಿಯಾಗಿ 7 ಭಾಗವಾಗಿ ಹರಿಯಲು ಪ್ರಾರಂಭಿಸುತ್ತಾಳೆ. ಕಾವೇರಿಯು ಹರಿಯುತ್ತಿರಲು ಒಬ್ಬ ರಾಕ್ಷಸ ಬಂಡೆಯಾಕಾರ ರೂಪದಲ್ಲಿ ನದಿಯ ಅಡ್ಡವಾಗಿ ಬರುತ್ತಾನೆ. ಆಗ ಈಶ್ವರನು ತನ್ನ ತ್ರಿಶೂಲದಿಂದ ಛೇದ ಮಾಡಿ ಕಾವೇರಿಯನ್ನು ಸಲೀಸಾಗಿ ಹರಿಯಲು ಅನುಕೂಲ ಮಾಡುತ್ತಾನೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ಶಿವನ ಸಮುದ್ರ ಎಂಬ ಹೆಸರು ಬಂದಿತು. ಸ್ನೇಹಿತರೆ, ಈಗ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿಯೋಣ ಬನ್ನಿ. ಶ್ರೀ ರಂಗನಾಥ ಸ್ವಾಮಿಯು ವಿಶೇಷವಾಗಿ 3 ಪ್ರದೇಶಗಳಲ್ಲಿ ನೆಲೆಸಿದ್ದಾರೆ. ಮೊದಲನೆಯದು ಆದಿರಂಗ, ಇದು ಮೈಸೂರಿನ ಶ್ರೀರಂಗಪಟ್ಟಣವಾದರೆ, ಎರಡನೆಯದು ಮಧ್ಯರಂಗ, ಇದು ಶಿವನ ಸಮುದ್ರದಲ್ಲಿ ಮಧ್ಯರಂಗನಾಥ ಸ್ವಾಮಿ ಎಂದೇ ಪ್ರಸಿದ್ಧವಾಗಿ ನೆಲೆಸಿದ್ದಾರೆ. ಮೂರನೆಯದು ತಮಿಳುನಾಡಿನ ಶ್ರೀರಂಗಂನಲ್ಲಿ ಅಂತ್ಯರಂಗ ಎಂದೇ ನೆಲೆಸಿದ್ದ. ಈ ಶಿವನ ಸಮುದ್ರದಲ್ಲಿ ಇರುವ ಶ್ರೀ ರಂಗನಾಥ ಸ್ವಾಮಿಯ ಮೂಲ ದೇವಾಲಯವು ಗಂಗರ ಕಾಲದಲ್ಲಿ ನಿರ್ಮಾಣವಾಗಿ ನಂತರ ಹೊಯ್ಸಳರು, ವಿಜಯನಗರದ ಅರಸರು ಹಾಗೂ ಮೈಸೂರಿನ ರಾಜರ ಕಾಲದಲ್ಲಿ ಅಭಿವೃದ್ಧಿಗೊಂಡಿದೆ. ಆದಿಶೇಷನ ಮೇಲೆ ತನ್ನ ಬಲಗೈ ಮೇಲೆ ತಲೆಯೂರಿ ಮಲಗಿರುವ ಶ್ರೀ ರಂಗನಾಥ ಸ್ವಾಮಿಯ ಮೂರ್ತಿಯು 8 ಅಡಿಯಷ್ಟು ಅಗಲವಿದ್ದು ಬಹು ಆಕರ್ಷಿತವಾಗಿದೆ. ಈ ದೇವಾಲಯದ ಇತಿಹಾಸವೇನೆಂದರೆ, ವೃತಾಸುರ ಎಂಬ ರಾಕ್ಷಸನನ್ನು ಹತ್ಯೆ ಮಾಡಿ ದೋಷವನ್ನು ಹೊಂದಿದ್ದ ದೇವೇಂದ್ರನು ದೋಷ ಪರಿಹಾರಕ್ಕಾಗಿ ಈ ಕ್ಷೇತ್ರದಲ್ಲಿ ವಿಷ್ಣು ಪೂಜೆಯನ್ನು ಮಾಡಲು ನಿರ್ಧರಿಸುತ್ತಾನೆ. ದೇವರ ಶಿಲ್ಪಗಳನ್ನು ಮಾಡುವ ವಿಶ್ವಕರ್ಮರಿಂದ ಸುಂದರವಾದ ರಂಗನಾಥ ಸ್ವಾಮಿಯ ಮೂರ್ತಿಯನ್ನು ನಿರ್ಮಾಣ ಮಾಡಿಸಿ ಆ ಮೂರ್ತಿಯನ್ನು ಶಿವನ ಸಮುದ್ರದಲ್ಲಿ ಸ್ಥಾಪಿಸಿ ಪೂಜಿಸುತ್ತಿರುತ್ತಾನೆ. ಒಂದು ದಿನ
ಕಾವೇರಿ ನದಿಯು ಉಕ್ಕಿ ಹರಿಯಲು ಇಂದ್ರನು ಪೂಜಿಸುತ್ತಿದ್ದ ರಂಗನಾಥ ಸ್ವಾಮಿಯ ಮೂರ್ತಿಯು ಜಲಾವೃತವಾಗಿ ಆ ಮೂರ್ತಿಯು ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿತು. ಆಗ ಇಂದ್ರನು ತನ್ನ ವಜ್ರಾಯುಧದಿಂದ ಕಾವೇರಿ ನದಿಯನ್ನೇ ಭೇದಿಸಿ ಇಬ್ಬಾಗ ಮಾಡುತ್ತಾನೆ. ಹೀಗೆ ಕಾವೇರಿ ನದಿಯು 2 ಭಾಗವಾಗಿ ಹರಿಯಲು ಪ್ರಾರಂಭಿಸಿ ರಂಗನಾಥ ಸ್ವಾಮಿ ಇರುವ ಜಾಗವು ಒಂದು ದ್ವೀಪವಾಗುತ್ತದೆ. ಈ ದ್ವೀಪದ ಬಲಭಾಗದಿಂದ ಹರಿದ ನೀರು ಭರದಿಂದ ಸಾಗಿ ಪ್ರಪಾತಕ್ಕೆ ಬಿದ್ದು ಮುಂದೆ ಹರಿಯುತ್ತದೆ. ಹೀಗೆ ಭರದಿಂದ ಸಾಗಿದ ನೀರು ರಭಸದಿಂದ ಬಿದ್ದು ಜಲಪಾತವಾಗಿ ಭರಚುಕ್ಕಿ ಎಂಬ ಹೆಸರನ್ನು ಗಳಿಸುತ್ತದೆ. ಹಾಗೆಯೇ ಎಡಭಾಗದಿಂದ ಹರಿದ ನೀರು ಸ್ವಲ್ಪ ದೂರದ ಪ್ರಪಾತಕ್ಕೆ ಬಿದ್ದು ಮುಂದೆ ಸಾಗುತ್ತದೆ. ಈ ಜಲಪಾತವು ಗಗನಚುಕ್ಕಿ ಎಂಬ ಹೆಸರನ್ನು ಪಡೆಯುತ್ತದೆ. ಆನಂತರ ದೇವೇಂದ್ರನು ಯಾವ ಅಡ್ಡಿಗಳಿಲ್ಲದೆ ರಂಗನಾಥ ಸ್ವಾಮಿಯ ಪೂಜೆಯನ್ನು ಮಾಡಿ ದೋಷಮುಕ್ತನಾಗುತ್ತಾನೆ. ಈ ದೇವಸ್ಥಾನವನ್ನು ಶಿವನ ಸಮುದ್ರದ ಮಾರಮ್ಮ ಅಂದರೆ ಶಿಂಷಾ ಮಾರಮ್ಮ ಎಂಬ ಹೆಸರಿದ್ದು ಇದೀಗ ಆದಿಶಕ್ತಿ ಮಾರಮ್ಮ ದೇವಸ್ಥಾನ ಎಂದು ಹೆಸರಿಡಲಾಗಿದೆ. ಮಾರಮ್ಮ ದೇವಿಗೆ ಹರಕೆ ಹೊತ್ತಂತಹ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳು ಸಿದ್ಧಿಸಿದಾಗ ಕುರಿ, ಕೋಳಿ, ಮೇಕೆ ಬಲಿ ಕೊಡುವ ಪದ್ಧತಿ ಈ ದೇವಸ್ಥಾನದಲ್ಲಿದೆ. ಈ ದೇವಸ್ಥಾನಕ್ಕೆ ಬಂದು ಭಕ್ತಿಯಿಂದ ಬೇಡಿಕೊಂಡು ಆರೋಗ್ಯ ಸಮಸ್ಯೆ, ಮಾನಸಿಕ ಸಮಸ್ಯೆ ಮತ್ತು ಮಾಟ ಮಂತ್ರ ತೊಂದರೆಗಳನ್ನು ಅನುಭವಿಸುತ್ತಿರುವಂಥವರು ತಮ್ಮ ಕಷ್ಟ ಪರಿಹಾರಕ್ಕಾಗಿ ದೇವಿ ಮಾರಮ್ಮನ ಮೇಲೆ ನಂಬಿಕೆ ಇಟ್ಟು ತಡೆಯನ್ನು ಹೊಡೆಸಿದರೆ ತಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇಲ್ಲಿನ ಭಕ್ತಾದಿಗಳದ್ದು. ಸ್ನೇಹಿತರೆ, ನಾವು ಸಂಕಲ್ಪ ಮಾಡುವಾಗ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬ 3 ದೇವತೆಗಳ ಹೆಸರನ್ನು ಹೇಳುತ್ತೇವೆ. ಹಾಗೆಯೇ ಈ 3 ದೇವತೆಗಳು ಈ ಒಂದೇ ಕ್ಷೇತ್ರದಲ್ಲಿ ಕಾಣುವುದು ಒಂದು ವಿಶೇಷತೆ. ಅವು ಯಾವುವು ಅಂದರೆ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ರಂಗನಾಯಕಿ ತಾಯಿ ಮಹಾಲಕ್ಷ್ಮಿ ಆಗಿರುವಂಥದ್ದು, ಅಕ್ಷರಗಳಿಗೆ ಕಟ್ಟು ಬಿದ್ದಿರುವ ಮೀನಾಕ್ಷಿ ಅಮ್ಮನವರು ಮಹಾಸರಸ್ವತಿ ಆಗಿರುವಂಥದ್ದು ಹಾಗೂ ಆದಿಶಕ್ತಿ ಮಾರಮ್ಮನವರು ಮಹಾಕಾಳಿಯಾಗಿರುವಂಥದ್ದು. ಹೀಗೆ ಈ 3 ದೇವತೆಗಳು ಒಂದೇ ಕ್ಷೇತ್ರದಲ್ಲಿ ನೆಲೆಯಾಗಿರುವುದು ಈ ಕ್ಷೇತ್ರದ ವೈಶಿಷ್ಟ್ಯ. ಸ್ನೇಹಿತರೆ, ಈ ಎಲ್ಲ ದೇವಸ್ಥಾನಗಳ ಹತ್ತಿರನೇ ಇರುವಂತಹ ಒಂದು ಫಸ್ಟ್ ಕ್ಲಾಸ್ ರೆಸ್ಟೋರೆಂಟ್ಗೆ ಹೋಗೋಣ ಬನ್ನಿ. ಹೋಟೆಲ್ ಮಯೂರ ಭರಚುಕ್ಕಿ. ಈ ಹೋಟೆಲ್ ಭರಚುಕ್ಕಿ ಫಾಲ್ಸ್ ರಸ್ತೆಯಲ್ಲಿದ್ದು ಈ ಹೋಟೆಲ್ನಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ 2 ತರಹದ ಊಟವನ್ನು ಸರ್ವ್ ಮಾಡ್ತಾರೆ. ಈ ಹೋಟೆಲ್ ಒಂದು ಸುಂದರವಾದ ಪ್ರೈಮ್ ಲೊಕೇಶನ್ನಲ್ಲಿದ್ದು ಈ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ರೂಮ್ಸ್ ಕೂಡ ಅವೈಲಬಲ್ ಇದೆ. ಈ ಹೋಟೆಲ್ನ ಆ್ಯಂಬಿಯನ್ಸ್, ಫುಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹಾಗೂ ಫುಡ್ ಪ್ರೈಸ್ ಕೂಡ ತುಂಬಾ ಫೇರ್ ಆಗಿದೆ. ಜಾಸ್ತಿ ಅಷ್ಟೇನು ಕಾಸ್ಟ್ಲಿ ಅಂತ ಅನಿಸೋದಿಲ್ಲ. ಸ್ನೇಹಿತರೆ,
ನೀವು ಶಿವನ ಸಮುದ್ರಕ್ಕೆ ಟ್ರಿಪ್ ಅಂತ ಬಂದಾಗ, ವೀಕೆಂಡ್ ಟ್ರಿಪ್ ಅಂತ ಬಂದಾಗ ಮೀನಾಕ್ಷಿ ದೇವಸ್ಥಾನ, ರಂಗನಾಥ ಸ್ವಾಮಿ ದೇವಸ್ಥಾನ, ಮಾರಮ್ಮ ದೇವಸ್ಥಾನ, ಗಗನಚುಕ್ಕಿ, ಭರಚುಕ್ಕಿ ಈ ಎಲ್ಲ ಪ್ಲೇಸಸ್ಗಳನ್ನು ವಿಸಿಟ್ ಮಾಡಿ ಈ ಹೋಟೆಲ್ನಲ್ಲೇ ಸ್ಟೇ ಮಾಡ್ಬೋದು. ಈ ಹೋಟೆಲ್ನ ರೂಮ್ ಪ್ರೈಸಸ್ ಕೂಡ ಫೇರ್ ಆಗೇ ಇದೆ, ಅಷ್ಟೇನು ಕಾಸ್ಟ್ಲಿ ಅಂತ ಅನಿಸೋದಿಲ್ಲ. ಸೊ ಸ್ನೇಹಿತರೆ, ಶಿವನ ಸಮುದ್ರ ಕ್ಷೇತ್ರದ ಬಗ್ಗೆ, ಶಿವನ ಸಮುದ್ರದಲ್ಲಿರುವ ದೇವಸ್ಥಾನಗಳ ಇತಿಹಾಸ ಮತ್ತು ವೈಶಿಷ್ಟ್ಯತೆಗಳನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.